ಏನು ಕಾಶ್ಮೀರದ ಪೆಹಲ್ಗಾಂವ್ನಲ್ಲಿ ನಡೆದಂಥ ಉಗ್ರರ ದಾಳಿಯಲ್ಲಿ 26 ಜನ ಭಾರತೀಯರು ಪ್ರಾಣವನ್ನು ಕಳ್ಕೊಂಡಿದ್ರು. ಇವತ್ತು ಅದಕ್ಕೆ ಪ್ರತೀಕಾರವಾಗಿ ಭಾರತೀಯ ಸೇನೆ ಪ್ರತ್ಯುತ್ತರವನ್ನು ಕೊಟ್ಟಿರುವಂಥದ್ದು. ಈಗಾಗಲೇ ಸುಮಾರು 50 ಜನ ಉಗ್ರರನ್ನು ಹೊಡೆದುರುಳಿಸಿದೆ ಅನ್ನುವಂಥ ಮಾಹಿತಿ ಸಹ ಇರುವಂಥದ್ದು. ಈ ಬಗ್ಗೆ ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಮೃತಪಟ್ಟಂಥ ಮಂಜುನಾಥ್ ಅವರ ಸಂಬಂಧಿಗಳಿದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ. ಸರ್, ಏನು ಹೇಳ್ತೀರಿ ಸರ್ ಈ ವಿಷಯವನ್ನು ಕೇಳಿದಾಗಲೇ? ಸರ್, ಭಾಳ ಒಂದು ಬೆಳಗ್ಗೆ ಹೇಳ್ತಿದ್ದಾಗೇ 72 ಜನ ಉಗ್ರರ ಒಂದು ವಧೆ ಅಂತೇನು ಹೇಳ್ತೀವಿ. ಅವರನ್ನು ಕೊಲ್ಲೋದು ಅನ್ನೋದಕ್ಕಿಂತ ನಮ್ಮಲ್ಲಿ ವಧೆ ಅನ್ನೋ ಶಬ್ದನೇ ಬಳಸ್ತೀವಿ ಸರ್. ನಾವು ಕೊಲ್ಲೋದು ಅದು ಭಾಳ ನಾರ್ಮಲ್ ವರ್ಡ್ ಆಗುತ್ತೆ. ಆದರೆ ವಧೆ ಅನ್ನೋವಂಥ ಶಬ್ದ ಏನಿದೆ, ನಿಜವಾಗ್ಲೂ ಅದು ರಾಕ್ಷಸರನ್ನು ಕೊಲ್ಲೋದಕ್ಕೆ ನಮ್ಮಲ್ಲಿ ಬಳಸುವಂಥ ಪದ. ಆ ವಧೆಯನ್ನು ಏನು 72 ಜನ ವಧೆ ಏನು ನಮ್ಮ ಮಿಲಿಟರಿಯವರು ಮಾಡಿದ್ದಾರೆ, ಅದು ಒಂಥರ ನಮ್ಮೆಲ್ಲ 27 ಜನ ಏನು ಪೆಹಲ್ಗಾಮ್ನಲ್ಲಿ ಮಡಿದಿದ್ರು ಅವರಿಗೆ ಒಂದು ಟ್ರಿಬ್ಯೂಟ್, ಅವರ ಒಂದು ಆತ್ಮಗಳಿಗೆ ಶಾಂತಿಯನ್ನು ಕೋರೋದಕ್ಕೆ ಒಂದು ರೀತಿಯಾಗಿ ಸರ್ಕಾರದ ಕಡೆಯಿಂದ ಅಥವಾ ಸೈನ್ಯದ ಕಡೆಯಿಂದ ಆಗಿರುವಂಥ ಒಂದು ಕ್ರಮ ಏನು ಕೈಗೊಂಡಿದ್ದಾರೆ, ಅದಕ್ಕೆ ನಾವು ಅದನ್ನು ಸ್ವಾಗತಿಸ್ತೀವಿ. ಮತ್ತು ಯಾವುದೇ ಒಬ್ಬ ಸಿವಿಲಿಯನನ್ನು ಅಲ್ಲಿ ಹಾನಿಗೊಳಿಸ್ದಲ್ಲೇ ನಮ್ಮ ಪ್ರಿಯಾರಿಟಿ ಏನು, ನಾವು ಏನು ಮಾಡೋಕ್ಕೆ ಹೊರಟಿದ್ದೀವಿ, ಮತ್ತು ಆ ಹೆಸರಿನೊಳಗೆ ಸಿಂಧೂರ ಅನ್ನುವಂಥ ಹೆಸರನ್ನೇನು ಇಟ್ಟಿದ್ದಾರೆ, ಅಲ್ಲಿ ಎಲ್ಲೂ ಯಾವುದು ಸಿವಿಲಿಯನನ್ನು ಹೊಡೆಯುವಂಥದ್ದು ಆ ಹೆಸರೇ ಹೇಳ್ತಾ ಇದೆ. ಯಾರು ನಮ್ಮ ಸಿಂಧೂರವನ್ನು ಅಳಿಸಿದ್ದಾರೆ ಅವರನ್ನು ಮಾತ್ರ ಟಾರ್ಗೆಟ್ ಮಾಡಿ ನಾವು ಹೊಡೆಯುವಂಥ ಕೆಲಸ ಮಾಡ್ತಾಯಿದ್ದೀವಿ ಅಂತ. ಇದು ಏನಾದರೂ ಪಾಕಿಸ್ತಾನಕ್ಕೆ ಅರ್ಥ ಆದರೆ ಸಂತೋಷ. ಅರ್ಥ ಆಗಲಿಲ್ಲ ಅಂತ ಹೇಳಿದ್ರೆ ಈಗಾಗಲೇ ಅವ್ರ ನೆಲದಲ್ಲೇ ನುಗ್ಗಿ 72 ಜನನ ಹೊಡೆದಿದ್ದಾರೆ. ಇನ್ನು ಮತ್ತು ಮುಂದಿನ ದಿವಸಗಳಲ್ಲಿ ಹೊಡೆಯುವಂಥದ್ದು ನಮ್ಮ ಸೈನ್ಯಕ್ಕೇನು ಕಷ್ಟ ಅಲ್ಲ ಅನ್ನೋಂಥದ್ದನ್ನು ಈಗಾಗಲೇ ನಮ್ಮ ಸೈನ್ಯ ತೋರಿಸಿದೆ. ಇದು ನಮ್ಮೆಲ್ಲರಿಗೂ ಒಂದು ಹೆಮ್ಮೆ ತರುವಂಥ ಒಂದು ಸಂಗತಿ ಸರ್. ಯಾವುದೇ ಸಿವಿಲಿಯನನ್ನು ಹೊಡೆದಲ್ಲೇ 72 ಜನ ಉಗ್ರರನ್ನು ಹೊಡೆದು ಉರುಳಿಸಿ ಒಂದು ಟ್ರಿಬ್ಯೂಟ್ನ ಏನು ನಮ್ಮ 27 ಜನಕ್ಕೆ ಕೊಟ್ಟಿದ್ದಾರೆ, ಅದನ್ನು ಸ್ವಾಗತ ಮಾಡ್ತೀವಿ. ಸೈನ್ಯಕ್ಕೆ ವಿ ಸೆಲ್ಯೂಟ್ ಅವರ್ ಆರ್ಮಿ, ವಿ ಸೆಲ್ಯೂಟ್ ಅವರ್ ನಮ್ಮ ಸೈನ್ಯಕ್ಕೆ ಸೆಲ್ಯೂಟ್ ಮಾಡ್ತೀವಿ ಸರ್. ಭಾರತೀಯರು 26 ಜನ ಹುತಾತ್ಮ ಪ್ರಾಣವನ್ನು ಕಳ್ಕೊಂಡಿದ್ರು, ಅವರ ಆತ್ಮಕ್ಕೆ ಇವತ್ತು ಶಾಂತಿ ಸಿಕ್ಕಿದೆ ಅನಿಸುತ್ತಾ ಸರ್? ಸರ್, ಖಂಡಿತವಾಗಿ ಅನ್ಯಾಯವಾಗಿ ಅವ್ರಿಗೇನು ಗೊತ್ತಿಲ್ಲದಲ್ಲೇ ಯಾವುದೋ ಒಂಥರ ಈ ನಿದ್ದೆಲ್ಲಿ ಹೊಡೆಯೋದು ಅಂತ ಹೇಳ್ತಾರೆ. ಅವರು ಅಟ್ಲೀಸ್ಟ್ ಒಂದು ಸರಿ ನಾವು ಈ ಥರ ಹೊಡಿತಾ ಇದ್ದೀವಿ ಅಂತ ಹೇಳಿದ್ರಾದ್ರೂ ಮೋಸ್ಟ್ಲಿ ಇಷ್ಟೊಂದು ಜನ ಸಾಯ್ತಿರಲಿಲ್ಲ. ಅದನ್ನೂ ಮಾಡ್ದಲ್ಲೇ ಒಂಥರ ಹಿಂದಿನಿಂದ ಕವರ್ಡ್ಸ್ ಥರ ಅವರನ್ನು ಹೊಡೆದಾಕಿದ್ದಾರೆ. ಅವ್ರ ಮನಸ್ಸು ಎಷ್ಟು ನೊಂದಿರ್ಬೋದು ಸರ್. ನಮಗೇನೋ ಅಟ್ಲೀಸ್ಟ್ ನಾವೇನೋ ಒಂದು ಫೈಟ್ ಮಾಡ್ತಾ ನಮ್ಗೆ ಅವೇರ್ನೆಸ್ ಬಂದ ಮೇಲೆ ಆವಾಗ ನಾವು ಸತ್ತಾಗ ಏನೋ ಒಂದು ರೀತಿ ಇರುತ್ತೆ. ಆದರೆ ಏನು ಗೊತ್ತಾಗದಲ್ಲೇ ಒಬ್ಬ ಅಮಾಯಕರನ್ನ ಈ ರೀತಿ ಹೊಡೆದಾಗ ಅವ್ರ ಮನಸ್ಸು ಎಷ್ಟು ನೊಂದಿರ್ಬೋದು. ಆ ಎಲ್ಲ ಮನೆಗಳ ಹೆಣ್ಮಕ್ಳದಿರ್ಬೋದು, ಸತ್ತಿರೋವಂಥವ್ರದ್ದಿರ್ಬೋದು, ಆ ಮನಸ್ಸು ನೊಂದಿರುತ್ತೆ ಸರ್. ಅದಕ್ಕೆ ನಿಜವಾಗ್ಲೂ ಸರಿಯಾದ ಒಂದು ಕಾರ್ಯವನ್ನು ಮಾಡಿದ್ದಾರೆ. ನೀವು 26 ತೆಗೆದ್ರೆ ನಾವು 72 ತೆಗಿತೀವಿ ಹೇಳುವಂಥ ಒಂದು ಕೆಲಸವನ್ನು ನಮ್ಮ ಸರ್ಕಾರ ಮಾಡಿದೆ, ನಮ್ಮ ಒಂದು ಮಿಲಿಟರಿ ಮಾಡಿದೆ ಸರ್. ಅಗೇನ್ ಐ ಸಲ್ಯೂಟ್ ಟು ದೆಮ್ ಸರ್. ಇನ್ನೊಂದು ಪ್ರಮುಖವಾಗಿ ಸಿಂಧೂರ ಅನ್ನೋ ಹೆಸರನ್ನು ಇಟ್ಕೊಂಡು ಆ ಮೂಲಕ ಕಾರ್ಯಾಚರಣೆ ಮಾಡಿರುವಂಥದ್ದು. ಅದೇ ಸರ್, ನಾನು ಆಗಲೇ ಹೇಳಿದಾಗೆ ಹೆಸರು ಸಿಂಧೂರನೇ ನಮ್ಮೆಲ್ಲರಿಗೂ ಬೆಳಗ್ಗೆ ಹೇಳ್ತಿದ್ದಾಗೆ ಒಂಥರ ಥ್ರಿಲ್ ಆಯಿತು ಸರ್. ಆ ಸಿಂಧೂರ ಅನ್ನೋ ಹೆಸರು ನಾನು ಆಗಲೇ ಹೇಳಿದೆ ಸರ್, ಸುಮಾರು ವರ್ಷಗಳಿಂದ ನಾವು ಭಾರತ ಮಾತೆಯ ಸಿಂಧೂರವನ್ನೇ ಕಾಶ್ಮೀರ ಅಂತ ಕರಿತಾ ಇದ್ದಿದ್ದು. ಮತ್ತು ನಮ್ಮ ಎಲ್ಲ ಈ ಸಿಂಧೂರ ಅನ್ನೋದಕ್ಕೆ ನಮ್ಮ ದೇಶದಲ್ಲಿ ಎಷ್ಟು ಒಂದು ಪ್ರಾಮುಖ್ಯತೆ ಇದೆ ಅನ್ನೋಂಥದ್ದು ನಮ್ಮೆಲ್ಲರಿಗೂ ಗೊತ್ತಿದೆ ಸರ್. ಸೊ ಆ ಥರದ ಸಿಂಧೂರವನ್ನು ಅಳಿಸೋವಂಥ ಕೆಲಸ ಮಾಡಿದ್ರೆ ನಾವು ಸುಮ್ಮನೆ ಇರೋದಿಲ್ಲ ಅಂಥೇಳಿ ಅಲ್ಲಿ ಯಾರೋ ಒಬ್ಬ ಉಗ್ರ ಹೇಳಿದ್ನಂತೆ, ಮೋದಿಗೆ ಹೋಗಿ ಹೇಳು ಅಂತ ಹೇಳ್ಬಿಟ್ಟು. ಸೊ ಮೋದಿಗೆ ವಿಷಯ ತಲುಪಿದ ನಂತರ ಅವ್ರು ಏನು ಮಾಡ್ಬೋದು ಅನ್ನೋವಂಥದ್ದನ್ನು ಅವರು ಒಂದು ತೋರಿಸಿದ್ದಾರೆ. ಅದಕ್ಕೆ ಆ ಸರ್ಕಾರಕ್ಕೂ ನಾನು ನಿಜವಾಗ್ಲೂ ಋಣಿಯಾಗಿರ್ತೇನೆ ಸರ್. ಒಂದು ಒಳ್ಳೆಯ ರಿಟಾಲಿಯೇಷನನ್ನು ಸರ್ಕಾರ ಮಾಡಿದ್ದಾರೆ. ಈಗ ಅಲ್ಲಿ ಏನು 72 ಜನನ ಕೊಂದಿದ್ದಾರೆ, ಅವ್ರು ಯಾರಿಗೂ ಹೋಗಿ ಹೇಳ್ತಾರೆ ಸರ್? ಅವ್ರಿಗೆ ಯಾರಿಗೂ ಹೇಳೋದಕ್ಕೆ ಅವ್ರಿಗೆ ಯಾರೂ ದಿಕ್ಕೇ ಇಲ್ಲ. ಅವರಿಗೆ ಹೇಳೋಕ್ಕೆ ದಿಕ್ಕಿಲ್ಲದೆ ಇರೋವಂಥವ್ರು ನಮ್ಮ ಮೇಲೆ ಈ ಥರ ಮಾಡ್ಲಿಕ್ಕೆ ಬಂದರೆ ಈ ಥರ ಹೊಸಕಾಗ್ತೀವಿ ಅನ್ನುವಂಥದ್ದನ್ನು ನಮ್ಮ ಸರ್ಕಾರ ಆಗಲಿ ನಮ್ಮ ಸೈನ್ಯ ಆಗಲಿ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದೆ ಸರ್. ಆದರೆ ಈ ರಿಟಾಲಿಯೇಷನ್ ಮಾಡೋ ಸಂದರ್ಭದಲ್ಲಿ ನಮ್ಮ ಯಾವ ಸೈನಿಕರು ಕೂಡ ಅವ್ರಿಗೇನೂ ತೊಂದರೆ ಆಗದಲ್ಲೇ, ಯಾವ ಸೈನಿಕರೂ ಕೂಡ ನಾವು ಕಳ್ಕೊಳ್ಳೋದಲ್ಲೇ ಇರೋ ಆಗಿರಲಿ ಅಂಥೇಳಿ ಈ ಸಂದರ್ಭದಲ್ಲಿ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ಸರ್. ಇದಿಷ್ಟು ಮೃತ ಮಂಜುನಾಥ್ ಇದ್ದಾರೆ, ಅವರ ಸಂಬಂಧಿ ಡಾಕ್ಟರ್ ಕಿರಣ್ ಅವರ ಮಾತಾಗಿರುವಂಥದ್ದು. ಭಾರತ ಮಾತೆಯ ಸಿಂಧೂರ ಕಾಶ್ಮೀರ ಎನ್ನುವಂಥ ಮಾತಿತ್ತು. ಆ ಮಾತಿನಂತೆ ಸಿಂಧೂರ ಎನ್ನುವ ಹೆಸರಿನಲ್ಲೇ ಕಾರ್ಯಾಚರಣೆಯನ್ನು ಮಾಡಿರುವಂಥದ್ದು. ನಾನು ಕೇಂದ್ರ ಸರ್ಕಾರಕ್ಕೆ ಮತ್ತು ಸೈನಿಕರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಮೃತಪಟ್ಟಿದ್ರು 26 ಜನ, ಅವರಿಗೆ ಈಗ ಒಂದು ರೀತಿಯಲ್ಲಿ ಆತ್ಮಕ್ಕೆ ಶಾಂತಿ ಸಿಕ್ಕಿರಬಹುದು ಅಂತ ಅನಿಸುತ್ತೆ ಎನ್ನುವಂಥ ಮಾತನ್ನು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ಕೇಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಕಾಶ್ಮೀರದ ಪೆಹಲ್ಗಾಂವ್ನಲ್ಲಿ ನಡೆದಂಥ ಉಗ್ರರ ದಾಳಿಯಲ್ಲಿ 26 ಜನ ಭಾರತೀಯರು ಪ್ರಾಣವನ್ನು ಕಳ್ಕೊಂಡಿದ್ರು. ಇವತ್ತು ಅದಕ್ಕೆ ಪ್ರತೀಕಾರವಾಗಿ ಭಾರತೀಯ ಸೇನೆ ಪ್ರತ್ಯುತ್ತರವನ್ನು ಕೊಟ್ಟಿರುವಂಥದ್ದು. ಈಗಾಗಲೇ ಸುಮಾರು 50 ಜನ ಉಗ್ರರನ್ನು ಹೊಡೆದುರುಳಿಸಿದೆ ಅನ್ನುವಂಥ ಮಾಹಿತಿ ಸಹ ಇರುವಂಥದ್ದು. ಈ ಬಗ್ಗೆ ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಮೃತಪಟ್ಟಂಥ ಮಂಜುನಾಥ್ ಅವರ ಸಂಬಂಧಿಗಳಿದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ. ಸರ್, ಏನು ಹೇಳ್ತೀರಿ ಸರ್ ಈ ವಿಷಯವನ್ನು ಕೇಳಿದಾಗಲೇ?
ಸರ್ ಭಾಳ ಒಂದು ಬೆಳಗ್ಗೆ ಹೇಳ್ತಿದ್ದಾಗೇ 72 ಜನ ಉಗ್ರರ ಒಂದು ವಧೆ ಅಂತೇನು ಹೇಳ್ತೀವಿ, ಅವ್ರನ್ನ ಕೊಲ್ಲೋದು ಅನ್ನೋದಕ್ಕಿಂತ ನಮ್ಮಲ್ಲಿ ವಧೆ ಅನ್ನೋ ಶಬ್ದನೇ ಬಳಸ್ತೀವಿ ಸರ್ ನಾವು. ಕೊಲ್ಲೋದು ಅದು ಭಾಳ ನಾರ್ಮಲ್ ವರ್ಡ್ ಆಗುತ್ತೆ, ಆದರೆ ವಧೆ ಅನ್ನೋವಂಥ ಶಬ್ದ ಏನಿದೆ ನಿಜವಾಗ್ಲೂ ಅದು ರಾಕ್ಷಸರನ್ನು ಕೊಲ್ಲೋದಕ್ಕೆ ನಮ್ಮಲ್ಲಿ ಬಳಸುವಂಥ ಪದ. ಆ ವಧೆಯನ್ನು ಏನು 72 ಜನ ವಧೆ ಏನು ನಮ್ಮ ಮಿಲಿಟರಿಯವರು ಮಾಡಿದ್ದಾರೆ, ಅದು ಒಂಥರ ನಮ್ಮೆಲ್ಲ 27 ಜನ ಏನು ಪಹಲ್ಗಾಮ್ನಲ್ಲಿ ಮಡಿದಿದ್ರು ಅವರಿಗೆ ಒಂದು ಟ್ರಿಬ್ಯೂಟ್, ಅವರ ಒಂದು ಆತ್ಮಗಳಿಗೆ ಶಾಂತಿಯನ್ನು ಕೋರೋದಕ್ಕೆ ಒಂದು ರೀತಿಯಾಗಿ ಸರ್ಕಾರದ ಕಡೆಯಿಂದ ಅಥವಾ ಸೈನ್ಯದ ಕಡೆಯಿಂದ ಆಗಿರುವಂಥ ಒಂದು ಕ್ರಮ ಏನು ಕೈಗೊಂಡಿದ್ದಾರೆ, ಅದಕ್ಕೆ ನಾವು ಅದನ್ನು ಸ್ವಾಗತಿಸ್ತೀವಿ. ಮತ್ತು ಯಾವುದೇ ಒಬ್ಬ ಸಿವಿಲಿಯನನ್ನು ಅಲ್ಲಿ ಹಾನಿಗೊಳಿಸ್ದಲೇ ನಮ್ಮ ಪ್ರಿಯಾರಿಟಿ ಏನು, ನಾವು ಏನು ಮಾಡೋಕ್ಕೆ ಹೊರಟಿದ್ದೀವಿ, ಮತ್ತು ಆ ಹೆಸರಿನೊಳಗೆ ಸಿಂಧೂರ ಅನ್ನುವಂಥ ಹೆಸರನ್ನೇನು ಇಟ್ಟಿದ್ದಾರೆ, ಅಲ್ಲಿ ಎಲ್ಲೂ ಯಾವುದು ಸಿವಿಲಿಯನನ್ನು ಹೊಡೆಯುವಂಥದ್ದು ಆ ಹೆಸರೇ ಹೇಳ್ತಾ ಇದೆ, ಯಾರು ನಮ್ಮ ಸಿಂಧೂರವನ್ನು ಅಳಿಸಿದ್ದಾರೆ ಅವರನ್ನು ಮಾತ್ರ ಟಾರ್ಗೆಟ್ ಮಾಡಿ ನಾವು ಹೊಡೆಯುವಂಥ ಕೆಲಸ ಮಾಡ್ತಾಯಿದ್ದೀವಿ ಅಂತ. ಇದು ಏನಾದರೂ ಪಾಕಿಸ್ತಾನಕ್ಕೆ ಅರ್ಥ ಆದರೆ ಸಂತೋಷ, ಅರ್ಥ ಆಗಲಿಲ್ಲ ಅಂತ ಹೇಳಿದ್ರೆ ಈಗಾಗಲೇ ಅವ್ರ ನೆಲದಲ್ಲೇ ನುಗ್ಗಿ 72 ಜನನ ಹೊಡೆದಿದ್ದಾರೆ. ಇನ್ನು ಮತ್ತು ಮುಂದಿನ ದಿವಸಗಳಲ್ಲಿ ಹೊಡೆಯುವಂಥದ್ದು ನಮ್ಮ ಸೈನ್ಯಕ್ಕೇನು ಕಷ್ಟ ಅಲ್ಲ ಅನ್ನೋಂಥದ್ದನ್ನು ಈಗಾಗಲೇ ನಮ್ಮ ಸೈನ್ಯ ತೋರಿಸಿದೆ. ಇದು ನಮ್ಮೆಲ್ಲರಿಗೂ ಒಂದು ಹೆಮ್ಮೆ ತರುವಂಥ ಒಂದು ಸಂಗತಿ ಸರ್. ಯಾವುದೇ ಸಿವಿಲಿಯನನ್ನು ಹೊಡೆದಲ್ಲೇ 72 ಜನ ಉಗ್ರರನ್ನು ಹೊಡೆದು ಉರುಳಿಸಿ ಒಂದು ಟ್ರಿಬ್ಯೂಟ್ನ ಏನು ನಮ್ಮ 27 ಜನಕ್ಕೆ ಕೊಟ್ಟಿದ್ದಾರೆ ಅದನ್ನು ಸ್ವಾಗತ ಮಾಡ್ತೀವಿ. ಸೈನ್ಯಕ್ಕೆ ವಿ ಸೆಲ್ಯೂಟ್ ಅವರ್ ಆರ್ಮಿ, ವಿ ಸೆಲ್ಯೂಟ್ ಅವರ್ ನಮ್ಮ ಸೈನ್ಯಕ್ಕೆ ಸೆಲ್ಯೂಟ್ ಮಾಡ್ತೀವಿ ಸರ್. ಭಾರತೀಯರು 26 ಜನ ಹುತಾತ್ಮ ಏನು ಪ್ರಾಣವನ್ನು ಕಳ್ಕೊಂಡಿದ್ರು, ಅವರ ಆತ್ಮಕ್ಕೆ ಇವತ್ತು ಶಾಂತಿ ಸಿಕ್ಕಿದೆ ಅನಿಸುತ್ತಾ ಸರ್? ಸರ್ ಖಂಡಿತವಾಗಿ ಅನ್ಯಾಯವಾಗಿ ಅವ್ರಿಗೇನು ಗೊತ್ತಿಲ್ಲದಲೇ ಯಾವುದೋ ಒಂಥರ ಈ ನಿದ್ದೆಲ್ಲಿ ಹೊಡೆಯೋದು ಅಂತ ಹೇಳ್ತಾರೆ, ಅವರು ಅಟ್ಲೀಸ್ಟ್ ಒಂದು ಸರಿ ನಾವು ಈ ಥರ ಹೊಡಿತಾ ಇದ್ದೀವಿ ಅಂತ ಹೇಳಿದ್ರಾದ್ರೂ ಮೋಸ್ಟ್ಲಿ ಇಷ್ಟೊಂದು ಜನ ಸಾಯ್ತಿರಲಿಲ್ಲ. ಅದನ್ನೂ ಮಾಡ್ದಲ್ಲೇ ಒಂಥರ ಹಿಂದಿನಿಂದ ಕವರ್ಡ್ಸ್ ಥರ ಅವರನ್ನು ಹೊಡೆದಾಕಿದ್ದಾರೆ. ಅವ್ರ ಮನಸ್ಸು ಎಷ್ಟು ನೊಂದಿರ್ಬೋದು ಸರ್. ನಮಗೇನೋ ಅಟ್ಲೀಸ್ಟ್ ನಾವೇನೋ ಒಂದು ಫೈಟ್ ಮಾಡ್ತಾ ನಮ್ಗೆ ಅವೇರ್ನೆಸ್ ಬಂದ ಮೇಲೆ ಆವಾಗ ನಾವು ಸತ್ತಾಗ ಏನೋ ಒಂದು ರೀತಿ ಇರುತ್ತೆ. ಆದರೆ ಏನು ಗೊತ್ತಾಗದಲ್ಲೇ ಒಬ್ಬ ಅಮಾಯಕರನ್ನ ಈ ರೀತಿ ಹೊಡೆದಾಗ ಅವ್ರ ಮನಸ್ಸು ಎಷ್ಟು ನೊಂದಿರ್ಬೋದು, ಆ ಎಲ್ಲ ಮನೆಗಳ ಹೆಣ್ಮಕ್ಳದಿರ್ಬೋದು, ಸತ್ತಿರೋವಂಥವ್ರದ್ದಿರ್ಬೋದು, ಆ ಮನಸ್ಸು ನೊಂದಿರುತ್ತೆ ಸರ್. ಅದಕ್ಕೆ ನಿಜವಾಗ್ಲೂ ಸರಿಯಾದ ಒಂದು ಕಾರ್ಯವನ್ನು ಮಾಡಿದ್ದಾರೆ. ನೀವು 26 ತೆಗೆದ್ರೆ ನಾವು 72 ತೆಗಿತೀವಿ ಹೇಳುವಂಥ ಒಂದು ಕೆಲಸವನ್ನು ನಮ್ಮ ಸರ್ಕಾರ ಮಾಡಿದೆ, ನಮ್ಮ ಒಂದು ಮಿಲಿಟರಿ ಮಾಡಿದೆ ಸರ್. ಅಗೈನ್ ಐ ಸಲ್ಯೂಟ್ ಟು ದೆಮ್ ಸರ್. ಇನ್ನೊಂದು ಪ್ರಮುಖವಾಗಿ ಸಿಂಧೂರ ಅನ್ನೋ ಹೆಸರನ್ನು ಇಟ್ಕೊಂಡು ಆ ಮೂಲಕ ಕಾರ್ಯಾಚರಣೆ ಮಾಡಿರುವಂಥದ್ದು. ಅದೇ ಸರ್, ನಾನು ಆಗಲೇ ಹೇಳಿದಾಗೆ ಹೆಸರು ಸಿಂಧೂರನೇ ನಮ್ಮೆಲ್ಲರಿಗೂ ಬೆಳಗ್ಗೆ ಹೇಳ್ತಿದ್ದಾಗೆ ಒಂಥರ ಥ್ರಿಲ್ ಆಯಿತು ಸರ್. ಆ ಸಿಂಧೂರ ಅನ್ನೋ ಹೆಸರು ನಾನು ಆಗಲೇ ಹೇಳಿದೆ ಸರ್, ಸುಮಾರು ವರ್ಷಗಳಿಂದ ನಾವು ಭಾರತ ಮಾತೆಯ ಸಿಂಧೂರವನ್ನೇ ಕಾಶ್ಮೀರ ಅಂತ ಕರಿತಾ ಇದ್ದಿದ್ದು. ಮತ್ತು ನಮ್ಮ ಎಲ್ಲ ಈ ಸಿಂಧೂರ ಅನ್ನೋದಕ್ಕೆ ನಮ್ಮ ದೇಶದಲ್ಲಿ ಎಷ್ಟು ಒಂದು ಪ್ರಾಮುಖ್ಯತೆ ಇದೆ ಅನ್ನೋಂಥದ್ದು ನಮ್ಮೆಲ್ಲರಿಗೂ ಗೊತ್ತಿದೆ ಸರ್. ಸೊ ಆ ಥರದ ಸಿಂಧೂರವನ್ನು ಅಳಿಸೋವಂಥ ಕೆಲಸ ಮಾಡಿದ್ರೆ ನಾವು ಸುಮ್ಮನೆ ಇರೋದಿಲ್ಲ ಅಂಥೇಳಿ ಅಲ್ಲಿ ಯಾರೋ ಒಬ್ಬ ಉಗ್ರ ಹೇಳಿದ್ನಂತೆ, ಮೋದಿಗೆ ಹೋಗಿ ಹೇಳು ಅಂತ ಹೇಳ್ಬಿಟ್ಟು. ಸೊ ಮೋದಿಗೆ ವಿಷಯ ತಲುಪಿದ ನಂತರ ಅವ್ರು ಏನು ಮಾಡ್ಬೋದು ಅನ್ನೋವಂಥದ್ದನ್ನು ಅವರು ಒಂದು ತೋರಿಸಿದ್ದಾರೆ. ಅದಕ್ಕೆ ಆ ಸರ್ಕಾರಕ್ಕೂ ನಾನು ನಿಜವಾಗ್ಲೂ ಋಣಿಯಾಗಿರ್ತೇನೆ ಸರ್. ಒಂದು ಒಳ್ಳೆಯ ರಿಟಾಲಿಯೇಷನನ್ನು ಸರ್ಕಾರ ಮಾಡಿದ್ದಾರೆ. ಈಗ ಅಲ್ಲಿ ಏನು 72 ಜನನ ಕೊಂದಿದ್ದಾರೆ, ಅವ್ರು ಯಾರಿಗೂ ಹೋಗಿ ಹೇಳ್ತಾರೆ ಸರ್, ಅವ್ರಿಗೆ ಯಾರಿಗೂ ಹೇಳೋದಕ್ಕೆ ಅವ್ರಿಗೆ ಯಾರೂ ದಿಕ್ಕೇ ಇಲ್ಲ. ಅವರಿಗೆ ಹೇಳೋಕ್ಕೆ ದಿಕ್ಕಿಲ್ಲದೆ ಇರೋವಂಥವ್ರು ನಮ್ಮ ಮೇಲೆ ಈ ಥರ ಮಾಡ್ಲಿಕ್ಕೆ ಬಂದರೆ ಈ ಥರ ಹೊಸಕಾಗ್ತೀವಿ ಅನ್ನುವಂಥದ್ದನ್ನು ನಮ್ಮ ಸರ್ಕಾರ ಆಗಲಿ ನಮ್ಮ ಸೈನ್ಯ ಆಗಲಿ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದೆ ಸರ್. ಆದರೆ ಈ ರಿಟಾಲಿಯೇಷನ್ ಮಾಡೋ ಸಂದರ್ಭದಲ್ಲಿ ನಮ್ಮ ಯಾವ ಸೈನಿಕರು ಕೂಡ ಅವ್ರಿಗೇನೂ ತೊಂದರೆ ಆಗದಲ್ಲೇ, ಯಾವ ಸೈನಿಕರೂ ಕೂಡ ನಾವು ಕಳ್ಕೊಳ್ಳೋದಲ್ಲೇ ಇರೋ ಹಾಗಿರಲಿ ಅಂಥೇಳಿ ಈ ಸಂದರ್ಭದಲ್ಲಿ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ಸರ್. ಇದಿಷ್ಟು ಏನು ಮೃತ ಮಂಜುನಾಥ್ ಇದ್ದಾರೆ ಅವರ ಸಂಬಂಧಿ ಡಾಕ್ಟರ್ ಕಿರಣ್ ಅವರ ಮಾತಾಗಿರುವಂಥದ್ದು. ಭಾರತ ಮಾತೆಯ ಸಿಂಧೂರ ಕಾಶ್ಮೀರ ಎನ್ನುವಂಥ ಮಾತಿತ್ತು, ಆ ಮಾತಿನಂತೆ ಸಿಂಧೂರ ಎನ್ನುವ ಹೆಸರಿನಲ್ಲೇ ಕಾರ್ಯಾಚರಣೆಯನ್ನು ಮಾಡಿರುವಂಥದ್ದು. ನಾನು ಏನು ಕೇಂದ್ರ ಸರ್ಕಾರಕ್ಕೆ ಮತ್ತು ಸೈನಿಕರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಏನು ಮೃತಪಟ್ಟಿದ್ರು 26 ಜನ, ಅವರಿಗೆ ಈಗ ಒಂದು ರೀತಿಯಲ್ಲಿ ಆತ್ಮಕ್ಕೆ ಶಾಂತಿ ಸಿಕ್ಕಿರ್ಬೋದು ಅಂತ ಅನಿಸುತ್ತೆ ಅನ್ನುವಂಥ ಮಾತನ್ನು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.